ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಒಂದು ಸಿಂಪಲ್ ಆಗಿರೋಂಥ ಕ್ರೋಶ ಕುಚ್ಚು ಹಾಕ್ತಾ ಇದೆ. ಮಾಡ್ತಾ ಮಾಡ್ತಾ ಅನ್ನಿಸ್ತು ವಿಡಿಯೋ ಮಾಡಿಬಿಡೋಣ ಅಂತ. ಸೊ ಹಾಗಾಗಿ ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ. ಇದು ಯಾವ ರೀತಿ ಮಾಡೋದು ಇದನ್ನ ಅಂತ ನೋಡೋಣ. ನೋಡಿ, ಇಲ್ಲಿ ಈ ರೀತಿಯಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇದು ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಸ್ಯಾರಿ ಇದೆ. ಇದು ಸೆಮಿ ಬರುತ್ತಲ್ಲ ಆ ಥರದ್ದು, ಕ್ರೇಪ್ ಅಂತ ಹೇಳ್ತಾರಲ್ಲ ಆ ಸ್ಯಾರಿ ಇದು. ನಾನು ಇದಕ್ಕೆ ಇಲ್ಲಿ 6 ಎಳೆ ದಾರ ಮಾಡಿ ಸುತ್ತಿ ಶುರು ಮಾಡಿದ್ದೀನಿ ಆಲ್ರೆಡಿ. ಮತ್ತು ನಾನಿಲ್ಲಿ ಬೀಡ್ಸು ಕ್ರಿಸ್ಟಲ್ ಯೂಸ್ ಮಾಡಿದ್ದೀನಿ. ನಿಮ್ಗೆ ಕ್ರಿಸ್ಟಲ್ ಬೇಡ ಅಂತ ಅಂದರೆ ನೀವು ಯಾವುದೇ ಬೀಡು ನಿಮ್ಗೆ ಇಷ್ಟ ಆಗಿರೋಂಥ ಚಾಯ್ಸ್ನ ಅಥವಾ ಕಸ್ಟಮರ್ದು ಚಾಯ್ಸ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಕ್ರಿಸ್ಟಲ್ಸ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಶುರು ಮಾಡಿಬಿಟ್ಟಿರೋದ್ರಿಂದ ಆಲ್ರೆಡಿ ನಾನು ಇದನ್ನ ಒಂದು ಸಲ ಕಂಪ್ಲೀಟ್ ಮಾಡಿಬಿಡ್ತೀನಿ. ನಾನಿದು ಕಂಪ್ಲೀಟ್ ಮಾಡಿ ಇವಾಗ ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕನ್ನು ನಾವು ಫಸ್ಟ್ ನಾಟ್ ಶುರು ಮಾಡಿರ್ತೀವಲ್ಲ ಅದರಿಂದ ಕನ್ಸಿಡರ್ ಮಾಡ್ತೀವಿ ಅಂತ ಅಂದರೂ ಕೂಡ, ಅಲ್ಲಿ ನಾವು ಶುರು ಮಾಡಿದ್ದೀವಲ್ಲ ನಾಟ್ ಹಾಕಿ ರೆಡಿ ಮಾಡಿರ್ತೀವಲ್ಲ ಆ ಜಾಗದಿಂದ ಅಂತ ಕೂಡ ಅನ್ಕೋಬೋದು. ಅಲ್ಲಿ ನಾವು ಸ್ಟಾರ್ಟಿಂಗಲ್ಲಿ 2 ಸಲ ಲಾಕ್ ಮಾಡಿ ನಾನು ಕ್ರಿಸ್ಟಲಿಂದ ಶುರು ಮಾಡಿದ್ದೀನಿ. ನಿಮಗೆ ಬೇಡ ಅಂತ ಅಂದರೆ ಸೀದಾನೇ ವರ್ಕ್ಸ್ನ ಕೂಡ ಶುರು ಮಾಡ್ಕೋಬೋದು. ಇದನ್ನ ಯಾವ ರೀತಿ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ನಾನು. ಲಾಕ್ ಮಾಡಿ ನಾವು ಈ ರೀತಿಯಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಲಾಕ್ ಮಾಡ್ತೀವೋ 2 ಸಲ ಅದನ್ನು ಲಾಕ್ ಮಾಡ್ಕೊಂಡಿದ್ದೀವಿ ಅಂದ್ಕೊಳ್ಳಿ. ನೆಕ್ಸ್ಟು ನಾನು ಈಗ ಇಲ್ಲಿ ಕ್ರಿಸ್ಟಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲನ್ನು ಆ್ಯಡ್ ಮಾಡಿ ಕ್ರಿಸ್ಟಲ್ನು ಕೂಡ ನಾನಿಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ನ ಲಾಕ್ ಮಾಡಿ ಸೀರೆಗೆ ಅದನ್ನು ಕೂಡ ಲಾಕ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ನ ಲಾಕ್ ಮಾಡಿ ನಾನಿಲ್ಲಿ ಟ್ರಿಪಲ್ ಕ್ರೋಶಗಳನ್ನ ವರ್ಕ್ ಮಾಡ್ತಾ ಇರ್ತೀನಿ. ನೋಡಿ, ಈ ರೀತಿಯಾಗಿ ನಾವು ಇಲ್ಲಿ ಟ್ರಿಪಲ್ ಕ್ರೋಶನ ವರ್ಕ್ ಮಾಡಬೇಕು. ಟ್ರಿಪಲ್ ಕ್ರೋಶ ಮಾಡಿ 3 ಚೈನನ್ನು ಹಾಕಿ ನಾವೇನು ಟ್ರಿಪಲ್ ಕ್ರೋಶ ಮಾಡಿದ್ವಲ್ಲ ಆ ಟ್ರಿಪಲ್ ಕ್ರೋಶಗೆ ನಾವು 3 ಚೈನ್ ಹಾಕಿರೋದನ್ನ ಲಾಕ್ ಮಾಡಬೇಕಾಗತ್ತೆ. ಅಗೇನ್ ನೋಡಿ, ಈಗ ನಾವು ಒಂದು ಕಂಬನ ಹಾಕಿದೀವಲ್ಲ ಅದ್ರ ಪಕ್ಕದಲ್ಲೇ ಹಾಕಬೇಕು, ಮೇಲೆ ಮೇಲೆ ಬರಬಾರ್ದು, ಪಕ್ಕಕ್ಕೆ. ಮತ್ತೆ ನಾವಿಲ್ಲಿ ವರ್ಕನ್ನು ಶುರು ಮಾಡಿ ಟ್ರಿಪಲ್ ಕ್ರೋಶ ಮಾಡಿ 3 ಚೈನನ್ನು ಹಾಕಿ ಮತ್ತೆ ನಾವು ವರ್ಕ್ ಮಾಡಿರೋಂಥ ಕಂಬಕ್ಕೇನೆ ಅದನ್ನು ಲಾಕ್ ಮಾಡಬೇಕು. ಅಗೇನ್ ಕ್ರೋಶ ಮೇಲೆ 2 ಸಲ ದಾರ ಸುತ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದನ್ನ ನೀವು ನೋಡಿದ್ರೆ ಗೊತ್ತಾಗತ್ತೆ, ಮೇಲೆ ಮೇಲೆ ಮಾಡಿಲ್ಲ, ನಾನು ಪಕ್ಕ ಪಕ್ಕನೇ ವರ್ಕ್ ಮಾಡ್ತಾ ಇದ್ದೀನಿ. 3 ಚೈನನ್ನು ಹಾಕಿ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಕ್ರೋಶ ಮೇಲೆ 2 ಸಲ ದಾರ ಸುತ್ಕೊಳ್ಳಿ. 2ರಿಂದ 1 2ರಿಂದ 1 ಮಾಡಿ 3 ಚೈನನ್ನು ಹಾಕಿ ಅದೇ ಕಂಬಕ್ಕೆ ಲಾಕನ್ನು ಮಾಡಬೇಕು. ಈ ರೀತಿಯಾಗಿ ನಾನು ಇಲ್ಲಿ 8 ಕಂಬಗಳನ್ನ ಹಾಕಿದ್ದೀನಿ. 7, 8, 9 ಚೆನ್ನಾಗಿ ಬರುತ್ತೆ. 9 ಸ್ವಲ್ಪ ದೊಡ್ಡದಾಗತ್ತೆ, 8 ಸ್ವಲ್ಪ ಮೀಡಿಯಮ್ ಆಗಿ ಕಾಣಿಸುತ್ತೆ. 7 ಯೂಸ್ ಮಾಡಿದ್ರೆ ನೀವು ಸ್ವಲ್ಪ ಪುಟ್ಟದಾಗಿ ಬರುತ್ತೆ. ಅಷ್ಟೇ ಡಿಫ್ರೆನ್ಸು, ಇನ್ನೇನು ಇಲ್ಲ ಇದರಲ್ಲಿ. ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಫಿನಿಶಿಂಗ್ ಅಷ್ಟು ಲುಕ್ ಬರಲ್ಲ, ಆರ್ಚ್ ಥರ ಬರಲ್ಲ, ಸ್ವಲ್ಪ ಫ್ಲ್ಯಾಟ್ ಆಗಿ ಹೋಗುತ್ತೆ ಅದು. ಹಾಗಾಗಿ ಆದಷ್ಟು ಈ ಕಂಬಗಳಷ್ಟೇ ನೀವು ಚಾಯ್ಸ್ ಮಾಡಿದ್ರೆ ಒಳ್ಳೆಯದು. ನೋಡಿ, ಈ ಥರ 6 ಎಲ್ಲ ಹಾಕಿದ್ರೆ ತೀರಾ ಫ್ಲ್ಯಾಟ್ ಎಲ್ಲ ಆಗೋಗುತ್ತೆ, ಈ ರೀತಿಯಾಗಿ ಕಾಣಿಸುತ್ತೆ. ಹಾಗಾಗಿ ನೀವು ಇಲ್ಲಿ 7, 8, 9 ಕಂಬಗಳನ್ನ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಕೂಡ ಮಾಡಿದ್ರು ಅದು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ, ಈ ರೀತಿಯಾಗಿ ಪಕ್ಕದಲ್ಲೇ ವರ್ಕ್ ಮಾಡಬೇಕು. ಲಾಕ್ ಈ ಕ್ರೋಶನ ಹಾಕಬೇಕಾದ್ರೆ ಪಕ್ಕದಲ್ಲೇ ತಗೊಳ್ಳಿ. ಒಂದು 2 3 4 5 6 7 8 ನೋಡಿ, ನಾನಿಲ್ಲಿ 8 ಕಂಬ ಟ್ರಿಪಲ್ ಕ್ರೋಶ ವರ್ಕ್ ಮಾಡಿ ಅದಕ್ಕೆ 3 ಚೈನನ್ನು ಹಾಕಿ ಲಾಕ್ ಮಾಡಿ ಪಿಕಾಟನ್ನು ಮಾಡ್ಕೊಂಡಿದ್ದೀನಿ, ಪಿಕೋ ಮಾಡ್ಕೊಂಡಿದ್ದೀನಿ. ಪಿಕಾಟ್ಗಳು ಮಾಡಿದಾಗ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ
ಸ್ಯಾರಿಗೆ ಲಾಕ್ ಮಾಡೋಣ. ಇದೇ ರೀತಿಯಾಗಿ ನಾನು ಇನ್ನೊಂದು ಕ್ರಿಸ್ಟಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಕ್ರಿಸ್ಟಲನ್ನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ಸ್ಯಾರಿಗೆ ಲಾಕನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಸಿಂಗಲ್ ಕಲರಲ್ಲಿ ಮಾಡಿದ್ದೀನಿ. ನೀವು ಡಬಲ್ ಕಲರ್ಗಳು ಕೂಡ ನೀವು ಮಾಡ್ಕೋಬೋದು. ಎರಡು ಒಂದು ಕಲರು ಆ ಥರನೂ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಅನಿಸುತ್ತೆ ಅಥವಾ ಯಾವುದು ಲುಕ್ಕಾಗಿ ಕಾಣಿಸುತ್ತೆ ಅನಿಸ್ತೋ ಅದನ್ನು ಚಾಯ್ಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ಪಕ್ಕ ಪಕ್ಕ ಹಾಕೊಂಡು ಬರೋದ್ರಿಂದ ಸ್ಯಾರಿನೂ ತುಂಬ ದೊಡ್ಡದಾಗಿ ತೂತಾಗೋದಿಲ್ಲ. ಒಂದೇ ಜಾಗದಲ್ಲಿ ತುಂಬ ಸಲ ಲಾಕ್ ಇದು ಕ್ರೋಶೆನ ಹಾಕಿ ದಾರನ ಎಳ್ಕೊಳ್ಳೋದ್ರಿಂದ ಸ್ಯಾರಿ ತುಂಬ ದೊಡ್ಡದಾಗಿ ತೂತಾಗಿರೋ ರೀತಿ ಕಾಣಿಸುತ್ತೆ. ನಾವು ಈಗ ಹೇಗೆ ಪಕ್ಕ ಪಕ್ಕ ಮಾಡಿದ್ರೆ ಅಷ್ಟು ಡಿಫ್ರೆನ್ಸ್ ಬರಲ್ಲ. ನಾಲ್ಕಾಗಿದೆ. 5, 6, 7, 8. ನೋಡಿ, ಈ ರೀತಿಯಾಗಿ 8 ಕಂಬಗಳನ್ನ ನಾನು ಹಾಕಿದ್ದೀನಿ. ನಾನಿಲ್ಲಿ ಸ್ಟಾರ್ಟಿಂಗಿಂದ 8 ಕಂಬಗಳನ್ನ ಹಾಕೊಂಡು ಬಂದಿರೋದ್ರಿಂದ 8ನೇ ನಾನಿಲ್ಲಿ ಎಂಡ್ವರೆಗೂ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಯಾವ ರೀತಿ ಓಕೆ ಅನಿಸುತ್ತೆ ಅದನ್ನು ನೋಡಿ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸಿಂಪಲ್ ಮತ್ತು ಫಾಸ್ಟಾಗಿ ಆಗುತ್ತೆ. ಫಿನಿಶಿಂಗ್ ಚೆನ್ನಾಗಿತ್ತು ಅಂದರೆ ಕಸ್ಟಮರ್ ತುಂಬ ಇಷ್ಟಪಟ್ಟು ಮತ್ತೆ ಕೇಳಿ ಹಾಕಿಸ್ಕೊತಾರೆ. ಇದು ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಮೇಕಿಂಗ್ ಒಂದು ವಿಡಿಯೋ ಮಾಡಿ ಹಾಕಿ ಪೋಸ್ಟ್ ಮಾಡಿ ಅಂತೆಲ್ಲ. ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸುತ್ತೆ. ಇದು ಕಂಪ್ಲೀಟ್ ಆದಮೇಲೂ ಇಷ್ಟೇ ಲುಕ್ಕಾಗಿ ಕಾಣಿಸೋದ್ರಿಂದ ಎಲ್ಲರೂ ಇಷ್ಟಪಡ್ತಾರೆ. ಈ ಡಿಸೈನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.